ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಶ್ರೀ ಕುಲಕರ್ಣಿ ಅಂತ. ನಾನು ಇಲ್ಲಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಹೆಮೆಟೋಪೆಥಾಲಜಿಸ್ಟ್ ಆಗಿದ್ದೀನಿ. ಪೆಥಾಲಜಿಸ್ಟ್ ಅಂದರೆ ರೋಗಶಾಸ್ತ್ರವನ್ನು ನಾವು ಸ್ಟಡಿ ಮಾಡ್ತೀವಿ. ಅದರಲ್ಲೂ ಹೆಮೆಟೋಪೆಥಾಲಜಿಸ್ಟ್ ಅಂದರೆ ರಕ್ತದಲ್ಲಿರೋ ಕಾಯಿಲೆಗಳು ನಾವು ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತೀವಿ. ಈಗ ನಾನಿವತ್ತು ನಿಮಗೆ ಹೆಮೆಟೋಪೆಥಾಲಜಿ ಲ್ಯಾಬಲ್ಲಿ ಏನೇನು ಟೆಸ್ಟ್ಗಳು ಮಾಡ್ತೀವಿ, ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದಾಗ ಇಲ್ಲಿ ಬೇರೆ ಬೇರೆ ಥರದ ಕ್ಯಾನ್ಸರ್ ಡಯಾಗ್ನೋಸಿಸ್ಸು ಎಲ್ಲ ಆಗುತ್ತೆ. ಅದರಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತೀವಿ, ಹೆಮೆಟಾಲಜಿಕಲ್ ಮ್ಯಾಲಿಗ್ನೆನ್ಸಿ ಅಥವಾ ಬ್ಲಡ್ ಕ್ಯಾನ್ಸರ್ ಅನ್ನೋದು ಈ ಕ್ಯಾನ್ಸರು ನಮ್ಮ ಬ್ಲಡ್ಡಲ್ಲಿರೋ ಬೇರೆ ಬೇರೆ ಥರದ ಸೆಲ್ಸಿಂದ ಆಗಬಹುದು. ಸೊ ಇದಕ್ಕೇನಾಗುತ್ತೆ ಅಂದರೆ, ಮೊದಲು ನೀವು ಡಾಕ್ಟ್ರ್ ಹತ್ರ ಬರ್ತೀರಾ. ಅವರು ನಿಮಗೆ ಫಸ್ಟು ಹಿಸ್ಟ್ರಿ ಕೇಳ್ಕೊತಾರೆ. ಹೇಗೆ ನಿಮಗೆ ಏನು ತೊಂದರೆಗಳಾಗ್ತಾ ಇದೆ, ವೇಟ್ ಲಾಸ್ ಆಗ್ತಾ ಇದೆಯಾ, ಅಥವಾ ಗೆಡ್ಡೆಗಳಿದೆಯಾ, ಅಥವಾ ನಿಮಗೆ ಮೂಳೆಗಳ ನೋವು ಆಗ್ತಾ ಇದೆಯಾ, ಈ ಥರದ್ದು ಬೇರೆ ಬೇರೆ ನಿಮ್ಮ ಕಾಯಿಲೆಗಳು ನೋಡಿ ಅವರು ಒಂದು ಡಯಾಗ್ನೋಸಿಸಿಗಂತ ಬರ್ತಾರೆ. ಆ ಡಯಾಗ್ನೋಸಿಸನ್ನು ಕನ್ಫರ್ಮ್ ಮಾಡೋದಕ್ಕೆ, ಖಂಡಿತ ಅಂತ ಮಾಡ್ಕೊಳ್ಳೋಕ್ಕೆ ಕೆಲವು ಟೆಸ್ಟ್ಗಳು ಮಾಡಬೇಕಾಗತ್ತೆ. ಈ ಟೆಸ್ಟ್ಗೋಸ್ಕರ ನೀವು ನೋಡಿದ್ದೀರ, ಯಾವ ಆಸ್ಪತ್ರೆಗೆ ಹೋದರೂ ಒಂದು ಫ್ಲೆಬಾಟಮಿ ಏರಿಯಾ ಅಂತ ಇರುತ್ತೆ, ಸ್ಯಾಂಪಲ್ ಕಲೆಕ್ಷನ್ ಏರಿಯಾ ಅಂತ ಇರುತ್ತೆ. ಅಲ್ಲಿ ನಾವು ಟ್ರೈನ್ಡ್ ಟೆಕ್ನಿಷಿಯನ್ಸ್ನ ನೇಮಿಸಿರ್ತೀವಿ. ಅವರು ಬೇರೆ ಬೇರೆ ಟ್ಯೂಬ್ಸಲ್ಲಿ ನಿಮ್ಮ ಬ್ಲಡ್ ತಗೋತಾರೆ. ಒಂದು ವೇನಿಂದ ಪೂರ್ತಿ ಏಸೆಪ್ಟಿಕ್ ಪ್ರಿಕಾಷನ್ಸ್ ಅಂತೀವಿ, ಅಂದರೆ ಈ ಪ್ರೊಸೀಜರಿಂದ ನಿಮಗೆ ಮತ್ತೆ ಫರ್ದರ್ ಇನ್ಫೆಕ್ಷನ್ ಆಗಬಾರ್ದು, ಅಷ್ಟು ಕೇರ್ ತಗೊಂಡ್ಬಿಟ್ಟು ಅವರು ಬ್ಲಡ್ ತಗೋತಾರೆ. ಅದರಲ್ಲೂ ಬೇರೆ ಬೇರೆ ನೀಲಿ ಕಲರ್ ಇರುತ್ತೆ, ಪರ್ಪಲ್ಲು, ಬ್ಲ್ಯಾಕು, ಯೆಲ್ಲೋ, ರೆಡ್, ಬೇರೆ ಬೇರೆ ಕಲರ್ದು ಟ್ಯೂಬ್ಸ್ ಇರುತ್ತೆ. ಈ ಟ್ಯೂಬ್ಸ್ ಏನು ಸ್ಪೆಷಾಲಿಟಿ ಅಂದರೆ ನೀವು ಯಾವ ಟೆಸ್ಟಿಗೆ ಬೇಕು ಆ ಟೆಸ್ಟಿಗೆ ಪರ್ಟಿಕ್ಯುಲರ್ ಆ್ಯಂಟಿಕೋಯಾಗ್ಯುಲೆಂಟ್, ಅಂದರೆ ಬ್ಲಡ್ ತಗೊಂಡ ತಕ್ಷಣ ಹೀಗೆ ಕ್ಲಾಟ್ ಆಗಬಾರ್ದು, ಆವಾಗ ನಾವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಪದಾರ್ಥ ಹಾಕಿರ್ತಾರೆ, ಆ್ಯಂಟಿಕೋಯಾಗ್ಯುಲೆಂಟ್ ಅಂತೀವಿ. ಅದರಲ್ಲಿ EDTA ಇರ್ಬೋದು, ಸಿಟ್ರೇಟ್, ಬೇರೆ ಬೇರೆ ಥರದ್ದಿರುತ್ತೆ. ಅದರಲ್ಲಿ ನಮ್ಮ ಸ್ಯಾಂಪಲ್ ತಗೊಂಡು ಅದು ಕರೆಕ್ಟ್ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಂಡು ನಮಗೆ ಲ್ಯಾಬಿಗೆ ಕಳಿಸ್ತಾರೆ. ಈ ಲ್ಯಾಬಿಗೆ ಬಂದಿರೋ ಅಂಥ ಸ್ಯಾಂಪಲ್ ಫರ್ದರ್ ನಾವು ಅದನ್ನು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಪ್ರೊಸೆಸ್ ಮಾಡ್ತೀವಿ. ಈಗ ವೆರಿ ಬೇಸಿಕ್ ಇನ್ಸ್ಟ್ರೂಮೆಂಟ್ ಅನ್ನೋದು ನಮ್ಮಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಅಂತೀವಿ. ಅದು ಆ ಟೆಸ್ಟನ್ನು ಮಾಡೋದು ಅಂದರೆ ಏನು, ಈಗ ಬ್ಲಡ್ಡಲ್ಲಿ, ರಕ್ತದಲ್ಲಿ 3 ಥರದ ಸೆಲ್ಸ್ ಇರುತ್ತೆ. ರೆಡ್ ಬ್ಲಡ್ ಸೆಲ್ಸು ಅಂದರೆ ಅದು ರೆಡ್ ಕಲರ್ ಇರುತ್ತೆ, ಯಾಕಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅಂತ. ಅದು ಬಿಟ್ಟರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ಈ ಸೆಲ್ಸ್ ಅಂದರೆ ನಮ್ಮ ಬಾಡಿಗೆ ಡಿಫೆನ್ಸ್ ಕೊಡುವಂಥ ಸೆಲ್ಸು. ಅದರಲ್ಲಿ ಬೇರೆ ಬೇರೆ ಥರದ್ದಿರುತ್ತೆ. ನ್ಯೂಟ್ರೋಫಿಲ್ಸ್ ಅಂತ, ಅದು ಇಮ್ಮಿಡಿಯೇಟ್ ಡಿಫೆನ್ಸ್ಗೆ ಅದು ನ್ಯೂಟ್ರೋಫಿಲ್ಸ್ ಬರುತ್ತೆ. ಲಿಂಫೋಸೈಟ್ಸ್ ಅಂತೀವಿ, ಇದು ಸ್ವಲ್ಪ ನಿಧಾನಕ್ಕೆ ಆದರೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿನ ಡಿಫೆಂಡ್ ಮಾಡುತ್ತೆ, ಇನ್ಫೆಕ್ಷನ್ಸಿಂದ ಆಗಲಿ ಕ್ಯಾನ್ಸರಿಂದ ಆಗಲಿ. ಅದು ಬಿಟ್ಟರೆ ಮೋನೋಸೈಟ್ಸ್ ಅಂತೀವಿ, ಇಯೋಸಿನೋಫಿಲ್ಸ್ ಅಂತೀವಿ, ಅಂದರೆ ಅಲರ್ಜಿಕ್ ಕಂಡೀಷನ್ಸಲ್ಲಿ ತುಂಬ ಜನಕ್ಕೆ ಅಲರ್ಜಿ ಇರುತ್ತಲ್ಲ, ಅಂಥ ಕಂಡೀಷನ್ಸಲ್ಲಿ ಈ ಇಯೋಸಿನೋಫಿಲ್ಸು ಜಾಸ್ತಿ ಆಗಿರುತ್ತೆ. 5ನೇದು ಬೇಸೋಫಿಲ್ಸ್ ಅಂತೀವಿ. ಈ 2 ಸೆಲ್ ಬಿಟ್ಟು 3ನೇದು ಅಂತಂದರೆ ಪ್ಲೇಟ್ಲೆಟ್ಸ್. ಈಗ ಪ್ಲೇಟ್ಲೆಟ್ಸ್ ಏನಕ್ಕಪ್ಪ ಅಂದರೆ, ನಮ್ಮ ಬ್ಲಡ್ ಏನು ಹೀಗೆ ನೀರಿನ ಇದು ಫ್ಲೂಯಿಡ್ ಸ್ಟೇಟ್ ಅಂತೀವಲ್ಲ, ಆ ಥರ ಹರಿಬೇಕಾದ್ರೆ ಬ್ಲಡ್ಡಲ್ಲಿ ಅದು ಕಾನ್ಸ್ಟೆಂಟಾಗಿ ಕ್ಲಾಟ್ ಆಗೋಕ್ಕೆ ಬಿಡಬಾರ್ದು. ಸೊ ಈ ಕ್ವಾಲಿಟಿ ಇರೋದು ಪ್ಲೇಟ್ಲೆಟ್ಸಿಗಿರುತ್ತೆ. ಅದಲ್ಲದೇನೆ ಏನಾದ್ರು ಕಟ್ಟಾದರೆ ತಕ್ಷಣ ಅಲ್ಲಿ ಒಂದು ಕ್ಲಾಟ್ ಆಗಬೇಕು, ಆವಾಗ ಬ್ಲೀಡಿಂಗ್ ನಿಲ್ಲುತ್ತೆ, ಇಲ್ಲಾಂದರೆ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್. ಸೊ ಈ ಒಂದು ಕ್ವಾಲಿಟಿ ಇರುವಂಥ ಸೆಲ್ಸ್ಗೆ ಪ್ಲೇಟ್ಲೆಟ್ಸ್. ನೀವು ಕೇಳೇ ಇರ್ತೀರ, ಡೆಂಗಿ ಸೀಸನಲ್ಲೆಲ್ಲ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗಿದೆ, ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡಬೇಕು ಅಂತ. ಆ ಒಂದು ಪರ್ಟಿಕ್ಯುಲರ್ ಸೆಲ್ ಇದು ಪ್ಲೇಟ್ಲೆಟ್. ಸೊ ಈ CBC ಮೆಷಿನಲ್ಲಿ ಏನಾಗುತ್ತೆ ಅಂದರೆ, RBC ಆಗಲಿ, WBC ಆಗಲಿ, ಪ್ಲೇಟ್ಲೆಟ್ ಆಗಲಿ, ಈ 3 ಕರೆಕ್ಟಾಗಿ ಎಷ್ಟೆಷ್ಟಿದೆ ಅನ್ನೋದನ್ನು ಈ ಮೆಷಿನಲ್ಲಿ ನಾವು ಕಂಡುಹಿಡಿಬೋದು. ಇದು ಏನು ಅಡ್ವಾಂಟೇಜು? ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಲ್ ಆದರೂ ಬಾಡಿನಲ್ಲಿ ಒಂದು ಪರ್ಟಿಕ್ಯುಲರ್ ರೆಫರೆನ್ಸ್ ರೇಂಜಲ್ಲಿ ಇರಬೇಕಲ್ವಾ. ಅದು ಕಡಿಮೆ ಆದರೂ ಒಳ್ಳೆಯದಲ್ಲ, ಜಾಸ್ತಿ ಆದರೂ ಒಳ್ಳೆಯದಲ್ಲ. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಈ ಮೆಷಿನಲ್ಲಿ ತುಂಬ ಸ್ಟೇಟ್ ಆಫ್ ಆರ್ಟ್ ಇಕ್ವಿಪ್ಮೆಂಟ್ಸ್ ಬಂದುಬಿಟ್ಟಿದೆ ಈಗ. ಸೊ ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಅನಿಮಿಯಾ ಅಂತ ಹೇಳ್ಬೋದು. ಈ ಅನಿಮಿಯಾ ಏನಕ್ಕಿದೆ? ಐರನ್ ಡೆಫಿಷಿಯನ್ಸಿ ಇರ್ಬೋದು. ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಮೆಷಿನಲ್ಲಿ ಒಂದು ಹಿಸ್ಟೋಗ್ರಾಮ್ ಅಂತ ಬರುತ್ತೆ, ಆ ಸೆಲ್ದು
ಪರ್ಟಿಕ್ಯುಲರ್ ಸೈಜ್ ಕೌಂಟ್ ಅಷ್ಟೇ ಅಲ್ಲ, ಎಷ್ಟಿದೆ ಅಂತ ಅಷ್ಟೇ ಅಲ್ಲದೆ ಅದು ಸೈಜ್ ಚಿಕ್ಕದಿದೆಯಾ ದೊಡ್ಡದಿದೆಯಾ, ಎರಡು ಥರದ್ದು ಇದೆಯಾ. ಸೊ ಬರೀ ಐರನ್ ಡೆಫಿಷಿಯನ್ಸಿ ಇದೆಯಾ, B12 ಡೆಫಿಷಿಯನ್ಸಿ ಇದೆಯಾ, ಅಥವಾ RBC ಪ್ರೊಡ್ಯೂಸ್ ಆಗ್ತಾ ಇದೆ ಬಟ್ ಅಲ್ಲೇ ಬಾಡಿನಲ್ಲೇ ಹೀಮೋಲೈಸಿಸ್ ಅಂತೀವಿ, ಅಂದರೆ ಅದು ಸಾಯಿಸ್ತಾ ಇರುತ್ತೆ, ಬಾಡಿನಲ್ಲೇ ಸತ್ತೋಗ್ತಾ ಇರುತ್ತೆ RBCs, ಹಿಮೋಲೈಟಿಕ್ ಅನಿಮಿಯಾ ಅಂತೀವಿ. ಅಂದರೆ ನೀವು ಕೇಳಿರ್ಬೋದು ಥ್ಯಾಲೆಸಿಮಿಯಾ, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ. ಈ ಥರದ ರೋಗಗಳೆಲ್ಲ ಬರೀ ಒಂದು ಸೆಲ್ ಕೌಂಟರಲ್ಲಿ ಹೀಗೆ ಸ್ಯಾಂಪಲ್ ರನ್ ಮಾಡಿಬಿಟ್ಟು ಅದರದ್ದು ಏನು ಗ್ರಾಫ್ಸ್ ಬರುತ್ತಲ್ಲ ಅದನ್ನು ನೋಡಿ ನಾವು ಹೇಳ್ಬೋದು. ಇದು RBCದಾಯಿತು. RBC ಕಡಿಮೆ ಆದರೆ ಹೇಗೆ ಅನಿಮಿಯಾ ಅಂತೀವೋ, ಜಾಸ್ತಿ ಆದ್ರೂ ತೊಂದರೆನೇ, ಅದು ಪಾಲಿಸೈಥಿಮಿಯಾ ಅಂತೀವಿ, ಅದು ಒಂಥರದ್ದು ಕ್ಯಾನ್ಸರೇನೆ. ಅದಲ್ದೇನೆ WBCs ಅಂತ ಬಂದಾಗ ನಾನೇನು ನಿಮಗೆ ಡಿಫೆನ್ಸ್ ಅಂತ ಹೇಳಿದ್ನಲ್ಲ, ಈ ಥರದ 5 ಸೆಲ್ಲೂ ಕಡಿಮೆ ಆದರೂ ತೊಂದರೆ, ಜಾಸ್ತಿ ಆದರೂ ತೊಂದರೆ. ಕಡಿಮೆ ಆದರೆ ಇನ್ಫೆಕ್ಷನ್ ಆದಾಗ ನಾವು ಫೈಟ್ ಮಾಡೋಕ್ಕಾಗಲ್ಲ, ಜಾಸ್ತಿ ಆದರೆ ಅದಂತೂ ಒಳ್ಳೇದಲ್ವೇ ಅಲ್ಲ. ದಟ್ ಈಸ್ ವಾಟ್ ಈಸ್ ಬ್ಲಡ್ ಕ್ಯಾನ್ಸರ್ ಆಲ್ ಅಬೌಟ್. ಸೊ ಇದರಲ್ಲಿ ಹೇಗೆ ಅಂತಂದರೆ, ಮೆಷೀನಲ್ಲಿ ನಾವು ಈ ಸ್ಯಾಂಪಲ್ನ ರನ್ ಮಾಡಿದ ತಕ್ಷಣ ಅದ್ರ ಒಳಗಡೆಯಿಂದ ಒಂದು ಲೈಟ್ ಹೋಗಿ ಪ್ರತಿ ಒಂದು ಸೆಲ್ಲೂ ಆ ಲೈಟನ್ನು ರಿಫ್ಲೆಕ್ಟ್ ಮಾಡಿಬಿಟ್ಟು ನಮಗೆ ಒಂದು ಡಾಟ್ ಪ್ಲಾಟ್ ಅಂತೀವಿ. ಆ ಡಾಟ್ ಪ್ಲಾಟ್ ಕೊಟ್ಟಾಗ ಈ ಸೆಲ್ ಯಾವುದು, ನ್ಯೂಟ್ರೋಫಿಲ್ಲ, ಲಿಂಫೋಸೈಟ್, ಮೋನೋಸೈಟ್, ಅದು ಬೇರೆ ಬೇರೆ ಏರಿಯಾನಲ್ಲಿ ನಮಗೆ ಈ ಥರ ಗ್ರಾಫ್ಸ್ ಬರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಒಂದು ಕೌಂಟು ಎಷ್ಟಿದೆ, ನಾರ್ಮಲ್ ಇದೆಯಾ, ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ ಅಂತ ಹೇಳ್ಬೋದು. ಎರಡನೇದಾಗಿ ನಾರ್ಮಲ್ ಮಾರ್ಫಾಲಜಿ ಇದೆಯೋ ಇಲ್ವೋ, ಅದು ಎಷ್ಟು ನ್ಯೂಕ್ಲಿಯಸ್ ಎಷ್ಟು ಗುಂಡಕ್ಕಿರಬೇಕಾ, ಅದು ಗುಂಡಕ್ಕಿದೆಯಾ ಸೊಟ್ಟ ಆಗಿದೆಯಾ, ಅದು ಕೂಡ ಈ ಮೆಷಿನ್ಗಳಲ್ಲಿ ಕಂಡುಬರುತ್ತೆ ನಮಗೆ. ಆಮೇಲೆ ಜಾಸ್ತಿ ಆಗಿದ್ರೆ ನಾ ಹೇಳಿದ್ನಲ್ಲ ಬ್ಲಡ್ ಕ್ಯಾನ್ಸರ್ ಅಂತ ಅಂತೀವಿ. ಸೊ ಇದು ಯಾವ ಥರದ ಸೆಲ್, ಅದರಲ್ಲೂ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಸೊ ಅದನ್ನು ಯಾವುದು ಅಂತ ಕಂಡು ಹಿಡಿಯೋಕ್ಕೆ ಆ CBC ಮೆಷಿನಲ್ಲಿ ನಾವು ಪ್ಲಾಟ್ಸ್ ನೋಡಿಬಿಟ್ಟು ಅದನ್ನು ತಿರ್ಗಾ ಈ ಒಂದು ಬ್ಲಡ್ನ ಡ್ರಾಪ್ನ ಒಂದು ಸ್ಲೈಡ್ ಮೇಲೆ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟೇನ್ ಮಾಡ್ತೀವಿ. ಈ ಸ್ಟೇನ್ ಮಾಡಿರೋ ಸ್ಲೈಡನ್ನು ನಾವು ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ನೋಡ್ತೀವಿ. ಯಾಕಂದರೆ ಎಷ್ಟೇ ಮೆಷಿನ್ ಮೇಲೆ ನಾವು ರನ್ ಮಾಡಿ ಚೆನ್ನಾಗಿರೋ ರಿಸಲ್ಟ್ಸ್ ಬಂದರೂ ಕೂಡ ಹ್ಯೂಮನ್ ಐ ಈಸ್ ವೆರಿ ಇಂಪಾರ್ಟೆಂಟ್. ಇವನ್ ನಾವು ಅದನ್ನು ವ್ಯಾಲಿಡೇಟ್ ಮಾಡಬೇಕು, ಅದು ಹೌದು ಅದು ಕೊಟ್ಟಿರೋದು ಕರೆಕ್ಟಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದ್ರೂ ಕೂಡ ಇವನ್ ನಾವು ವಿ ಹ್ಯಾವ್ ಟು ಸಿ ಆ್ಯಂಡ್ ವ್ಯಾಲಿಡೇಟ್ ಅದು ಏನು ಕೊಟ್ಟಿರೋದು ಕರೆಕ್ಟಾಗಿದೆಯೋ ಇಲ್ವೋ, ಅದರಲ್ಲಿ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇರಬಹುದು ಅನ್ನೋದು ನಾವು ಸ್ಲೈಡಲ್ಲಿ ಇಟ್ಟು ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ನಾವು ಅದರದ್ದು ರಿಪೋರ್ಟ್ ಕೊಡ್ತೀವಿ. ಸೊ ಇದು WBCs ಆಯಿತು. ಇನ್ನು ಮೂರನೇದಾಗಿ ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ನಲ್ಲ, ಅದು ಕೂಡ ಕೌಂಟು. ಈಗ ಏನಾಗುತ್ತೆ, ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂದ್ಕೊಳ್ಳಿ, ನಮ್ಮ ಬ್ಲಡ್ ಎಲ್ಲಿ ಪ್ರೊಡ್ಯೂಸ್ ಆಗೋದು, ನಮ್ಮ ಮೂಳೆಗಳಲ್ಲಿ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಒಳಗಡೆ ಬೋನ್ ಮ್ಯಾರೋ ಅಂದರೆ ಒಂದು ರಕ್ತ ಪ್ರೊಡ್ಯೂಸ್ ಆಗುವಂಥ ಒಂದು ಫ್ಯಾಕ್ಟ್ರಿ ಇರುತ್ತೆ, ಅಲ್ಲಿಂದ ಪ್ರೊಡ್ಯೂಸ್ ಆಗೋದು. ಯಾವಾಗ ನಮ್ಮ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೋ ಸ್ಟಿಮ್ಯುಲಸ್ ಹೋಗುತ್ತೆ ಬೋನ್ ಮ್ಯಾರೋಗೆ. ಆ ಬೋನ್ ಮ್ಯಾರೋ ಚೆನ್ನಾಗಿ ಜಾಸ್ತಿ ಪ್ರೊಡಕ್ಷನ್, ನಾರ್ಮಲ್ ಬೋನ್ ಮ್ಯಾರೋ ಇದ್ದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಿಬಿಡುತ್ತೆ. ಆ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ದ ಇಮ್ಮೆಚ್ಯೂರ್ ಪ್ಲೇಟ್ಲೆಟ್ಸ್ ಅದು ಕೂಡ ಬ್ಲಡ್ಡಲ್ಲಿ ಆಚೆ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಪ್ಲೇಟ್ಲೆಟ್ಸ್ ಆಚೆ ಬರೋಕ್ಕೆ ಶುರು ಆಗುತ್ತೆ. ಇನ್ ರೆಸ್ಪಾನ್ಸ್ ಟು ದಿಸ್ ಥ್ರಾಂಬೋಸೈಟೋಪಿನಿಯಾ ಅಂದರೆ ಪ್ಲೇಟ್ಲೆಟ್ ಕಡಿಮೆ ಆಗಿರುತ್ತಲ್ಲ, ಅದನ್ನು ರೆಸ್ಪಾನ್ಸಲ್ಲಿ ಬಾಡಿ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದೊಡ್ಡ ದೊಡ್ಡ ಪ್ಲೇಟ್ಲೆಟ್ಸ್ ಆಚೆ ಬರುತ್ತೆ. ಅದು ಬಂದಾಗ ಮೆಷಿನಿಗೆ ಅದು ಗೊತ್ತಾಗೋದಿಲ್ಲ ಇದು ಪ್ಲೇಟ್ಲೆಟ್ ಅಂತ, ಸೈಜ್ ನೋಡಿಬಿಟ್ಟು ಅದು RBC ಅಂತ ಹೇಳ್ಬೋದು. ಸೊ ಆ ಥರ ಆದಾಗ ನಾವೇನು ಮಾಡ್ತೀವಿ, ತಿರ್ಗಾ ಅದನ್ನು ಸ್ಮಿಯರ್ ಮಾಡಿ ನೋಡಿ, ಇಲ್ಲ ಇದು RBC ಅಲ್ಲ, ಇದು ನಿಜವಾಗಿಯೂ ಪ್ಲೇಟ್ಲೆಟೇ. ದೊಡ್ಡ ದೊಡ್ಡ ಪ್ಲೇಟ್ಲೆಟ್ ಇರೋದ್ರಿಂದ ಮೆಷಿನಲ್ಲಿ ಸ್ವಲ್ಪ ಕೌಂಟ್ ಕಡಿಮೆ ಬಂದಿರೋ ಚಾನ್ಸ್ ಇರುತ್ತೆ. ಅದನ್ನು ನಾವು ವ್ಯಾಲಿಡೇಟ್ ಮಾಡ್ತೀವಿ, ಅಂದರೆ ಡಾಕ್ಟರ್ಸಿಗೆ ಇನ್ಫಾರ್ಮ್ ಮಾಡ್ತೀವಿ, ಇಲ್ಲಪ್ಪ ಕೌಂಟ್ ಇಷ್ಟು ಬಂದಿದ್ರು ನಾವು ನೋಡಿದ್ದೀವಿ, ಸ್ಮಿಯರ್ ನೋಡಿದ್ದೀವಿ. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಬ್ಬರಿಗೆ ಪ್ಲೇಟ್ಲೆಟ್ ಕ್ಲಂಪಿಂಗ್ ಅಂದರೆ ಎಲ್ಲ ಒಂದು 10-15 ಪ್ಲೇಟ್ಲೆಟ್ಸ್ ಒಟ್ಟಿಗೆ ಕ್ಲಂಪ್ ಆಗೋ ಚಾನ್ಸ್ ಇದೆ. ಅದ್ರ ಪ್ರಾಪರ್ಟಿನೇ ಅದು ತಾನೇ, ಕ್ಲಾಟ್ ಆಗೋ ಪ್ರಾಪರ್ಟಿ. ಸೊ ಹಾಗಾಗಿ ಈ ಸಣ್ಣ ಸಣ್ಣ ಕ್ಲಂಪ್ಸ್ ಫಾರ್ಮ್ ಮಾಡಿಬಿಟ್ಟು ಮೆಷಿನಿಗೆ ಗೊತ್ತಾಗಲ್ಲ.
ಅಥವಾ ಗೊತ್ತಾದ್ರೂ ಸಿಗ್ನಲ್ ಕೊಡುತ್ತೆ ಪ್ಲೇಟ್ಲೆಟ್ ಕ್ಲಂಪ್ಸ್ ಅಂತ. ಆವಾಗ ನಾವು ತಿರ್ಗಾ ಸ್ಮಿಯರ್ ಮಾಡಿ ಸ್ಟೇನ್ ಮಾಡಿ ನೋಡಿಬಿಟ್ಟು ಅದು ಕರೆಕ್ಟಾಗಿ ಕೌಂಟ್ಸ್ ಹೇಳ್ತೀವಿ. ಇದು ಒಂದು ಮೇಜರ್ ಇಕ್ವಿಪ್ಮೆಂಟ್ ಆಯಿತು, ವಿಚ್ ಈಸ್ ದ ಬೇಸಿಕ್ ಇನ್ಸ್ಟ್ರೂಮೆಂಟ್ ಫಾರ್ ಅಸ್ ಕಂಪ್ಲೀಟ್ ಬ್ಲಡ್ ಕೌಂಟ್. ನೀವು ಯಾವುದೇ ಚಿಕ್ಕ ಲ್ಯಾಬಿಗೆ ಹೋದರೂ ಎಲ್ಲರೂ ಇದನ್ನು ಒಂದು ಇಟ್ಕೊಂಡು ಬಿಟ್ಟಿರ್ತಾರೆ. ಇದಲ್ದೇನೆ ಕೋಯಾಗ್ಯುಲೇಷನ್ ಅಂತೀವಿ. ಈಗ ನಾನೇನು ಪ್ಲೇಟ್ಲೆಟ್ಸ್ ನಿಮಗೆ ರಕ್ತನ ಗಟ್ಟಿ ಮಾಡೋದಕ್ಕೆ, ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಅಂತ ಏನು ಹೇಳಿದ್ನೋ, ಅದಕ್ಕೆ ಪ್ಲೇಟ್ಲೆಟ್ಸ್ ಜೊತೆ ಬೇಕಾದಷ್ಟು ಕ್ಲಾಟಿಂಗ್ ಫ್ಯಾಕ್ಟರ್ಸು ಬೇಕಾಗತ್ತೆ. ಅದನ್ನೆಲ್ಲ ಮೆಷರ್ ಮಾಡೋಕ್ಕೆ ಒಂದು ಕೋಯಾಗ್ಯುಲೇಷನ್ ಅಂತ ಒಂದು ಮೆಷಿನ್ ಇರುತ್ತೆ. ಸೊ ಎಷ್ಟೊಂದು ಲ್ಯೂಕೆಮಿಯಾಸಲ್ಲಿ ಪ್ಲೇಟ್ಲೆಟ್ ಡ್ರಾಪ್ ಆಗಿ ಇದಾಗುತ್ತೆ, ಇಲ್ಲಾಂದರೆ ಸೆಪ್ಸಿಸ್ ಅಂತೀವಿ, ತುಂಬ ಸಿವಿಯರ್ ಇನ್ಫೆಕ್ಷನ್ ಆದಾಗಲೂ ಪ್ಲೇಟ್ಲೆಟ್ ಡ್ರಾಪ್ ಆಗಿರುತ್ತೆ. ಆಮೇಲೆ ಲಿವರ್ ಪ್ರಾಬ್ಲಮ್ಸ್ ಆದರೆ ಈ ಕೋಯಾಗ್ಯುಲೇಷನ್ ಮೆಕ್ಯಾನಿಸಮ್ ಎಲ್ಲ ಅಬ್ನಾರ್ಮಲ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಕಂಡು ಹಿಡಿಯೋದಕ್ಕೆ ನಮ್ಮ ಹತ್ರ ಕೋಯಾಗ್ಯುಲೇಷನ್ ಮೆಷಿನ್ ಇರುತ್ತೆ, ಅದರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಇದಲ್ದೇನೆ ಬೋನ್ ಮ್ಯಾರೋ ಅಂತ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್. ಸೊ ಈಗ ನಾನು ಹೇಳಿದ್ನಲ್ಲ, ರಕ್ತ ಎಲ್ಲಿಂದ ಬರುತ್ತೆ? ಬೋನ್ ಮ್ಯಾರೋ, ಅದು ಫ್ಯಾಕ್ಟ್ರಿ. ಲಾಂಗ್ ಬೋನ್ಸಲ್ಲೆಲ್ಲ ಚೆನ್ನಾಗಿ ಮ್ಯಾರೋ ಬಂದಿರುತ್ತೆ. ಆ ಮ್ಯಾರೋಯಿಂದ ಬ್ಲಡ್ ಸೆಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆದರೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದಾಗ ಡಾಕ್ಟರ್ ಯಾವಾಗ ಬ್ಲಡ್ ಕ್ಯಾನ್ಸರ್ ಅಂತ ಒಂದು ಡೌಟ್ ಅವ್ರಿಗೆ ಬರುತ್ತಾ, ಆವಾಗ ಅವ್ರೇನು ಮಾಡ್ತಾರೆ, ಬೋನ್ ಮ್ಯಾರೋನ ತೆಗೆದು ಬಿಡ್ತಾರೆ. ಯೂಶ್ವಲಿ ಬೆನ್ನಲ್ಲಿ ಹಿಂದೆ ಮೂಳೆಯಿಂದ ತೆಕ್ಕೊಳ್ಳೋದು ಅದು. ಆ ಮಟೀರಿಯಲ್ನ ತೆಗೆದು ನಮಗೆ ತಿರ್ಗಾ ಒಂದು ಟ್ಯೂಬಲ್ಲಿ ಕೆಲವು ಸ್ಲೈಡ್ಸಲ್ಲಿ ಎಲ್ಲ ಕೊಡ್ತಾರೆ. ಆ ಬೋನ್ ಮ್ಯಾರೋನ ತಗೊಂಡು ನಾವು ತಿರ್ಗಾ ಬ್ಲಡ್ ಕೌಂಟಿಂಗ್ ಮೆಷಿನಲ್ಲೂ ಹಾಕ್ತೀವಿ, ಪ್ಲಸ್ ಸ್ಲೈಡ್ಸ್ ಮಾಡಿ ಅದರದ್ದು ನಾವು ಮಾರ್ಫಾಲಜಿ ಅಂದರೆ ಏನು, ಯಾವ ಥರದ ಸೆಲ್ಸ್ ಇದೆ, ಯಾವ ಥರದ ಸೆಲ್ಸ್ ಜಾಸ್ತಿ ಆಗಿದೆ, ಯಾವ ಥರದ ಸೆಲ್ಸ್ ಕಡಿಮೆ ಆಗಿದೆ, ಆಮೇಲೆ ಅದು ಕಾಣ್ತಿರೋದು ನಾರ್ಮಲ್ ಇದೆಯೋ ಇಲ್ವೋ. ಈಗ ಒಂದು ಸೆಲ್ ಅಂದರೆ ಏನು, ಒಂದು ನ್ಯೂಕ್ಲಿಯಸ್ ಇರುತ್ತೆ, ಒಂದು ಸುತ್ತಲೂ ಒಂದು ಸೈಟೋಪ್ಲಾಸಮ್ ಅಂತ ಮಟೀರಿಯಲ್ ಇರುತ್ತೆ. ಅದರದ್ದು ಸ್ಟ್ರಕ್ಚರ್ ಸರಿಯಾಗಿದೆಯಾ, ಗುಂಡಕ್ಕಿದೆಯಾ, ದ ಮೆಚ್ಯೂರ್ ಫಾರ್ಮ್ ಇದೆಯಾ, ಇಮ್ಮೆಚ್ಯೂರ್ ಫಾರ್ಮ್ ಇದೆಯಾ. ಒಂದು ಸೆಲ್ ಪ್ರೊಡ್ಯೂಸ್ ಆದರೆ ಒಂದು ಎಸ್ಪೆಷಲಿ ಈಗ WBCs ಅಂತೇನು ಹೇಳಿದ್ನೋ, ಮೈಲೋಬ್ಲಾಸ್ಟಿಂದ ಹಿಡಿದು ಒಂದು 7-8 ಸ್ಟೇಜಸ್ಸಲ್ಲಿ ಫೈನಲ್ ಮೆಚ್ಯೂರ್ ನ್ಯೂಟ್ರೋಫಿಲ್ ನಮ್ಮ ಪೆರಿಫೆರಲ್ ಬ್ಲಡ್ಡಲ್ಲಿ ಏನು ಬರುತ್ತಲ್ಲ ಅದು ಬರೋದು. ಸೊ ಈ ಸ್ಟೇಜಸ್ ಕೂಡ ತುಂಬ ಇಮ್ಮೆಚ್ಯೂರ್, ದ ಪೇರೆಂಟ್ಸಲ್ಲಿರೋದು ತುಂಬ ಕಡಿಮೆ ನಂಬರ್ಸಲ್ಲಿರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಫರ್ದರ್ ಸ್ಟೇಜಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆ ಪ್ರಪೋರ್ಷನ್ ಏನಿದೆಯೋ ನಮ್ಮ ಬೋನ್ ಮ್ಯಾರೋನಲ್ಲಿ ಸರಿಗಿದೆಯೋ ಇಲ್ವೋ. ಈಗ RBC ಪ್ರೊಡ್ಯೂಸ್ ಮಾಡುವಂಥದ್ದು ನಾರ್ಮೋಬ್ಲಾಸ್ಟ್ ಅಂತ ಏನು ಅದ್ರ ಪೇರೆಂಟ್ ಸೆಲ್ ಇರುತ್ತೆ, ಅದು ಕರೆಕ್ಟಾಗಿದೆಯಾ, WBCದು ಪೇರೆಂಟ್ ಸೆಲ್ ಏನಿದೆ ಅದು ಕರೆಕ್ಟಾಗಿದೆಯಾ, ನಂಬರ್ಸಲ್ಲೂ ಕರೆಕ್ಟಾಗಿದೆಯಾ, ಅದೇ ಜಾಸ್ತಿ ಆಗಿದೆಯಾ. ಆಗಿದ್ದರೆ ಲ್ಯೂಕೇಮಿಯಾನ ಲಿಂಫೋಮಾ ಅಂದರೆ ನಾ ಹೇಳಿದ್ನಲ್ಲ, ನ್ಯೂಟ್ರೋಫಿಲ್ ಸೀರೀಸ್ ಒಂದು, ಲಿಂಫಾಯ್ಡ್ ಸೀರೀಸ್ ಒಂದು. ಸೊ ಬೇರೆ ಬೇರೆ ಥರ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಈ ಬೋನ್ ಮ್ಯಾರೋ ಸ್ಟಡಿನಲ್ಲಿ ಕಂಡುಹಿಡಿಬೋದು. ಅದಲ್ಲದೆ ರೂಟೀನ್ ಸ್ಟೇನಿಂಗ್ ಅಲ್ಲದೆ ಸ್ಪೆಷಲ್ ಸ್ಟೇನಿಂಗ್ ಮಾಡ್ತೀವಿ. ಈಗ ಯಾವ ಥರದ ಲ್ಯೂಕೇಮಿಯಾ, ಮೈಲೋಯಿಡೋ, ಲಿಂಫಾಯ್ಡೋ ಅನ್ನೋದಕ್ಕೆ ಸ್ಪೆಷಲ್ ಸ್ಟೇನ್ಸ್ ಇರುತ್ತೆ. ಮೈಲೋಪೆರಾಕ್ಸೈಡೇಸ್ ಆಗಲಿ, ಪ್ಯಾಸ್ ಸ್ಟೇನ್ ಅಂತ ಹೇಳ್ತೀವಿ, ಆ ಥರದ್ದೆಲ್ಲ ಮಾಡ್ತೀವಿ. ಇದು ಏನಂತಂದರೆ ಸಣ್ಣ ಸಣ್ಣ ಲ್ಯಾಬ್ಸಲ್ಲೂ ಮಾಡುವಂಥ ಟೆಸ್ಟ್. ಬಟ್ ಇದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನಮಗೆ ಎಂಡ್ ಪಾಯಿಂಟ್, ಫೈನಲ್ ಡಯಾಗ್ನೋಸಿಸ್ ಬೇಕು. ಸೊ ಈ ಥರದಕ್ಕೆಲ್ಲ ಬರೀ ನಾವು ಸ್ಲೈಡಲ್ಲಿ ನೋಡಿ ಹೇಳುವಂಥದ್ದು ಆಗೋದಿಲ್ಲ. ಸೊ ಇದಕ್ಕೇನು ಫ್ಲೋ ಸೈಟೋಮೆಟ್ರಿ, ಇದು ದಿ ಬೆಸ್ಟ್ ಟೆಕ್ನಿಕ್, ವೆರಿ ಸೆನ್ಸಿಟಿವ್. ಅಂದರೆ ಒಂದು 10,000 ಸೆಲ್ಲಲ್ಲಿ ಒಂದು ಅಬ್ನಾರ್ಮಲ್ ಸೆಲ್ ಇದ್ದರೂ ಅದರಲ್ಲಿ ಕಂಡು ಹಿಡಿಬೋದು. ಅಂಥ ಟೆಸ್ಟು ಫ್ಲೋ ಸೈಟೋಮೆಟ್ರಿ ಅಂತ ಹೇಳ್ತೀವಿ. ಸೊ ನಾನು ಹೇಳಿದ್ನಲ್ಲ, ಇಲ್ಲ ಪೆರಿಫೆರಲ್ ಬ್ಲಡ್, ಇದರಿಂದ ಕೈಯಿಂದ ತಗೊಂಡಿರೋ ಬ್ಲಡ್ ಆದರೂ ಆಗಬಹುದು, ಇಲ್ಲಾಂದರೆ ಬೋನ್ ಮ್ಯಾರೋಯಿಂದ ತೆಗೆದಿರೋ ಬ್ಲಡ್ ಆದರೂ ಆಗಬಹುದು. ನಾವು ಯಾವಾಗ ಹೇಳ್ತೀವೋ ಡಾಕ್ಟರ್ಸ್ಗೆ ಇದರಲ್ಲಿ ಅಬ್ನಾರ್ಮಲ್ ಸೆಲ್ ಇದೆ, ಇದು ಲ್ಯೂಕೇಮಿಯಾ ಇರಬಹುದು, ಬ್ಲಡ್ ಕ್ಯಾನ್ಸರ್ ಇರಬಹುದು ಅಂತ ಹೇಳ್ತಿದ್ದಂಗೆ ನಾವು ಅದನ್ನು ಫ್ಲೋ ಸೈಟೋಮೆಟ್ರಿನಲ್ಲಿ ರನ್ ಮಾಡ್ತೀವಿ.